ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು. ದೋಸ್ತಿ ಪಕ್ಷಗಳ ದೊಡ್ಡ ಹೋರಾಟ. ಸದನದ ಕೊನೆಯ ದಿನವಾದ ಇವತ್ತೂ ಕೂಡ ತಿಮ್ಮಾಪುರ್ ವಿರುದ್ಧ ಗುಡುಗಿದ್ದಾರೆ ವಿಪಕ್ಷ ನಾಯಕರು. ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ರು ಆರ್.ಬಿ. ತಿಮ್ಮಾಪುರ್ ಅವರು. ಈಗಷ್ಟೇ ವಾಪಸ್ ಅವರು ವಿಧಾನಸಭೆಗೆ ಬಂದಾಗ ಮಾತನಾಡಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಲ್ಲ. ಮತ್ತೊಮ್ಮೆ ಪುನರುಚ್ಚಾರ ಆರ್.ಬಿ. ತಿಮ್ಮಾಪುರ್ ಅವರದ್ದು. ತಿಮ್ಮಾಪುರ್ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದು ಕೂತಿದ್ರೆ ನಾನು ರಾಜೀನಾಮೆಯನ್ನ ನೀಡಲ್ಲ ಅಂತ ತಿಮ್ಮಾಪುರ್ ಅವರ ಹೇಳಿಕೆ. ಅವ್ರು ಹೇಳದಂತೆಲ್ಲ ರಾಜೀನಾಮೆ ಕೊಡೋದಕ್ಕಾಗಲ್ಲ ರೀ. ರಾಜೀನಾಮೆ ಕೇಳೋ ಅಧಿಕಾರ ಇರೋದು ಮುಖ್ಯಮಂತ್ರಿಗಳಿಗೆ, ಅವರೇ ಕೇಳಿಲ್ಲ. ಅವ್ರು ಹೇಳಿದಂತೆ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡೆಸೋಕ್ಕಾಗಲ್ಲ ಅಂತ ಇವತ್ತು ಆರ್.ಬಿ. ತಿಮ್ಮಾಪುರ್ ಮತ್ತೆ ಅಧಿವೇಶನಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ಕಾವೇರಿ ನಿವಾಸಕ್ಕೆ ಹೋಗಿ ಭೇಟಿ ಮಾಡಿ ಬಂದ ನಂತರವೂ ಕೂಡ ಅದೇ ಮಾತುಗಳು ಆರ್.ಬಿ. ತಿಮ್ಮಾಪುರ್ ಅವರ ಬಾಯಲ್ಲಿ ಬಂದಿದೆ. ಎಲ್ಲೋ ಇವ್ರದ್ದು ಮುಖ್ಯಮಂತ್ರಿಗಳು ಕೊಡತ್ತಾರು, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೇನೆ. ಇವೆಲ್ಲ ಆಡಿಯೋ ಗೀಡಿಯೋ ಅಧಿಕಾರಿಗಳು ಮಾಡಿದ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ್ದು ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ ನಿನ್ನ ಹೆಸರೇ ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಏನು ಇಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಹೇಳಿಲ್ಲ. ಅಂಥ ಜನ ಈಶ್ವರಪ್ಪರದು ಇದಕ್ಕೆ ಎದಕ್ಕೆ ಹೋಲಿಸ್ತಾರೆ? ಡೆತ್ ನೋಟ್ ಇತ್ತು, ಅವ್ರದ್ದೇನೋ ಸಸ್ಪೆಂಡ್ ಮಾಡಿದ್ದಾರೆ. ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ನೋಡಿ, ಸುಳ್ಳು ಸುದ್ದಿಗಳು, ಸುಳ್ಳು ಆಪಾದನೆಗಳು ತರವಲ್ಲ. ನಾನು ಮಾತಾಡಿದ್ದೀನ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೇನೆ. ಇವೆಲ್ಲ ಆಡಿಯೋ ಗೀಡಿಯೋ ಅಧಿಕಾರಿಗಳು ಮಾಡಿದ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ್ದು ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ ನಿನ್ನ ಹೆಸರೇ ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಏನು ಇಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಹೇಳಿಲ್ಲ. ಅಂಥ ಜನ ಈಶ್ವರಪ್ಪರದು ಇದಕ್ಕೆ ಎದಕ್ಕೆ ಹೋಲಿಸ್ತಾರೆ? ಡೆತ್ ನೋಟ್ ಇತ್ತು, ಅವ್ರದ್ದೇನೋ ಸಸ್ಪೆಂಡ್ ಮಾಡಿದ್ದಾರೆ. ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ನೋಡಿ, ಸುಳ್ಳು ಸುದ್ದಿಗಳು, ಸುಳ್ಳು ಆಪಾದನೆಗಳು ತರವಲ್ಲ. ರೈಟ್. ಇನ್ನು ಇದಕ್ಕೂ ಮುನ್ನ ಪಬ್ಲಿಕ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಮಾತನಾಡಿದ್ದಾರೆ. ಅವ್ರು ಯಾಕೆ ಅಹೋರಾತ್ರಿ ಧರಣಿ ಮಾಡಿದ್ರು BJP ಅವ್ರು ನನಗೆ ಗೊತ್ತಿಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದ್ರೆ ಕೂಡ ತಿಮ್ಮಾಪುರ್ ಮಾತನಾಡಿದರು. ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಯನ್ನು ಕೇಳಿ ವಿರೋಧ ಪಕ್ಷದವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸರ್, ಈಗ ನಿಮ್ಮ ರಾಜೀನಾಮೆಯನ್ನು ಕೇಳಿ ಈಗ ವಿರೋಧ ಪಕ್ಷದವರು ಅವ್ರು ಯಾವುದಕ್ಕೆ ಅಹೋರಾತ್ರಿ ಧರಣಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಅಸೆಂಬ್ಲಿಯಲ್ಲಿ ಏನು ಬೇಕು ಅದನ್ನೆಲ್ಲ ಉತ್ತರ ನಾನು ಕೊಟ್ಟಿದ್ದೀನಿ. ಅವ್ರು ರಾತ್ರಿ ಅದಕ್ಕೆ ಮಾಡ್ತಾರೆ, ಅವ್ರಿಗೆ ಕೇಳಿ. ಸರ್, ಅಬಕಾರಿ ಇಲಾಖೆಯ ಸಚಿವರ ಮುಖಾಂತರ ಕೋಟಿ ಲೂಟಿ ಮಾಡಿ ಬೇರೆ ಪಂಚರಾಜ್ಯಗಳ ಚುನಾವಣೆಗೆ ಹಣವನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ಹುನ್ನಾರ ಮಾಡ್ತಿದೆ. ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಿತ್ತು ಅದನ್ನೆಲ್ಲದನ್ನು ಸುಧಾರಣೆ ಮಾಡಿದವ ನಾನು. ಭ್ರಷ್ಟಾಚಾರಕ್ಕೆ ಅವಕಾಶ ಸಿಗಲಾರ್ದಂಗೆ ಅದು ಹೆಂಗೆ ಕೊಡ್ತೀವಿ ನಾವು? ಅವರಿದ್ದಾಗ ಯಾಕೆ ಮಾಡಲಿಲ್ಲ? ಅವೆಲ್ಲ ಆಪಾದನೆಗಳಿದ್ದವಲ್ಲ, ಇವೆಲ್ಲ ರಾಜಕಾರಣ ಪ್ರೇರಿತ. ನೋಡಿ, ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಹಕ್ಕೊತ್ತಾಯ ಮಾಡುತ್ತಾರೆ. ಅವ್ರು ಬಿಟ್ಟು ಕೊಟ್ಟದ್ದು. ಅವ್ರು ಏನೋ ಹೇಳಿದ ತಕ್ಷಣ ರಾಜೀನಾಮೆ ಕೊಡ್ಬೇಕಾ? ಏನು ಅವ್ರು ಏನು ಯಾರನ್ನ ಬೇಕಾದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡುತ್ತಾರೋ? ಕೊಡೋಕ್ಕಾಗತ್ತೇನೆ? 6,000 ಕೋಟಿ ಅಷ್ಟು ಅಬಕಾರಿ ಇಲಾಖೆಯಲ್ಲಿ ಕೋಟಿ ಎಲ್ಲಿದೆ? 6,000 ಕೋಟಿ ಪ್ರೂವ್ ಮಾಡೋಣ. ಏನು 6,000 ಕೋಟಿ ಅಂದರೆ ಪ್ರೂವ್ ಮಾಡಲಿ. ಸುಖ ಸುಮ್ಮನೆ ಗಾಳಿ ಸುದ್ದಿ ಹಬ್ಬಿಸ್ಕೊಂಡು ನನ್ನ ಹಾಗೂ ಪಕ್ಷದ ತೇಜೋವಧೆ ಮಾಡಲಿಕ್ಕೆ ಕೊಟ್ಟಂಥವ್ರಿಗೆ
ನಾವೆಲ್ಲ ಹೆದರೋದಿಲ್ಲ, ಅಂಥದ್ದೇನು ನಡೆದಿಲ್ಲ. ನಡ್ರಿ, ಕಲಾಪ ಮುಗಿದ ಬಳಿಕನೂ ಕೂಡ ನಾವು ಪ್ರತಿಭಟನೆ ಅಯ್ಯೋ ಅವ್ರಿಗೆ ಬಿಟ್ಟು ಕೊಟ್ಟಿದ್ದು ನಡಿಯಪ್ಪ. ಇದು ಆರ್ ಬಿ ತಿಮ್ಮಾಪುರ ಅವರ ಮಾತು. ಏನು ಬಿಜೆಪಿ ಮತ್ತು ವಿರೋಧ ಪಕ್ಷದವರು ಆರೋಪವನ್ನು ಮಾಡ್ತಿದ್ದಾರೆ, ಆರೋಪವನ್ನು ಸಾಬೀತುಪಡಿಸುವಂಥ ಕೆಲಸಕ್ಕೆ ಮುಂದಾಗಬೇಕೇ ಹೊರತು ಕೇವಲ ನನ್ನ ಮತ್ತು ಕಾಂಗ್ರೆಸ್ ಪಕ್ಷದ ತೇಜವಧೆ ಮಾಡುವಂಥ ಕೆಲಸಕ್ಕೆ ಅವರು ಮುಂದಾಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.